ಬಾಗಲಕೋಟೆ ಉಪಚುನಾವಣಾ ಕದನ. ನಿನ್ನೆ ನಡೆದ ಬಿಜೆಪಿ ವಿರುದ್ಧ ಕರಪತ್ರ ಹಂಚಿಕೆ ವಿಚಾರ. ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ ಬಿಜೆಪಿ ನಾಯಕರು. ವಿಪಕ್ಷ ನಾಯಕ ಆರ್ ಅಶೋಕ, ಮಾಜಿ ಡಿಸಿಎಂ ಸಂಸದರು ಗೋವಿಂದ ಕಾರಜೋಳ ಅವರ ನೇತೃತ್ವದ ತಂಡದಿಂದ ದೂರು. ನವನಗರದ ಜಿಲ್ಲಾಡಳಿತ ಭವನದಲ್ಲಿ ಚುನಾವಣಾಧಿಕಾರಿ ಡಿಸಿ ಸಂಗಪ್ಪ ಅವರಿಗೆ ದೂರು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ ಹಾಗೂ ಮಾಜಿ ಡಿಸಿಎಂ ಸಂಸದರು ಗೋವಿಂದ ಕಾರಜೋಳ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದರು. ಸೋಲಿನ ಭಯದಿಂದ ಕಾಂಗ್ರೆಸ್ ಇಂತಹ ಕೆಲಸ ಮಾಡಿದೆ. ಇಂತಹ ಬೆದರಿಕೆಗಳಿಗೆ ಹೆದರುವುದಿಲ್ಲ. ಸೋಲಿನ ಭಯದಿಂದಲೇ ಸಿಎಂ ಸಿದ್ದರಾಮಯ್ಯನವರು 5 ಬಾರಿ ಪ್ರಚಾರಕ್ಕೆ ಬಂದಿದ್ದಾರೆ. ಈ ಬಾರಿ ಬಿಜೆಪಿ ಗೆಲುವು ನಿಶ್ಚಿತ ಎಂದು ಹೇಳಿದರು. ವಿದ್ಯಾರ್ಥಿಗಳು ಯಾರೂ ಹೆದರಬೇಡಿ, ನಿಮ್ಮ ಹಕ್ಕು ಚಲಾಯಿಸಿ ಎಂದು ಕರೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ ಅವರು. ಜಿಲ್ಲಾ ವರದಿಗಾರರು ಶ್ರೀ ಮುತ್ತುರಾಜ್ ಅರಗಿನಶೆಟ್ಟಿ, ಟಿವಿ 66 ಕನ್ನಡ ನ್ಯೂಸ್, ಬಾಗಲಕೋಟೆ. ನಮ್ಮ ಬಿಜೆಪಿ ಶಾಲೆ ಹಾಕೊಂಡು ಕಾಂಗ್ರೆಸ್ ಅವರು ನಾಚಿಕೆ ಆಗ್ಬೇಕವ್ರು, ನಾಚಿಕೆ ಆಗ್ಬೇಕ್ರಿ. ನಮ್ಮ ಶಾಲು ಹಾಕೊಂಡು ಹೋಗಿ ಬಿಜೆಪಿ ಓಟ್ ಹಾಕ್ಬೇಡ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು. ಇವರೆಲ್ಲ ಡಿ ಕೆ ಬ್ರದರ್ಸೇ ಇರೋದು. ಇವರೆಲ್ಲರೂ ಆಲ್ಮೋಸ್ಟ್ ಆಲ್ ಡಿ ಕೆ ಬ್ರದರ್ಸು. ಅದೇ ಕುಕ್ಕರ್ ಬ್ರದರ್ಸ್ ಅಂದ್ರಲ್ಲ, ಅದೇ ಥರ ಇವರು ಬ್ರದರ್ಸೇ ಎಲ್ಲ, ಅವ್ರ ಬ್ರದರ್ಗಳು ಇವರೆಲ್ಲ. ಸರ್, ಮಾಜಿ ಸಂಸದ ರಮೇಶ್ ಕತ್ತೇರಿ ಇದೀಗ ತಾನೇ ಹೇಳಿದ್ರು, ಬೆಳಗಾವಿಯ ಕೆಲ ಬಿಜೆಪಿಯ ನಮ್ಮೆಲ್ಲ MLAಗಳು ಬಂದಿರೋವಂಥದ್ದು ಫೇರ್ ಎಲೆಕ್ಷನ್ ಆಗಬೇಕು, ಹಣ ಹಂಚಿಕೆ ಆಗಬಾರ್ದು, ಗೂಂಡಾಗಿರಿ ಆಗಬಾರ್ದು. ಇಲ್ಲ ಬಂದಿಲ್ಲ ಅಂದರೆ CM ಮೊನ್ನೆ 5 ದಿನ ತಿರುಗಿ ಮತ್ತೆ ನಿನ್ನೆ ಬಂದಿದ್ದಾರೆ. ಅವ್ರು ಆರಾಮ್ಸೆ ಗೆಲ್ಬೇಕು, ತಿರುಗಿ ನಾಳೆ ಆರಾಮ್ಸೆ ಗೆಲ್ಬೋದಾಯ್ತು ಅಭಿವೃದ್ಧಿ ಮಾಡಿದರೆ. ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಭಯದಿಂದ ವಾಮ ಮಾರ್ಗದಲ್ಲಿ ಚುನಾವಣೆ ಮಾಡೋಕ್ಕೆ ಹೊರಟಿದ್ದಾರೆ. ಅದರಿಂದ ಈ ಬೈ ಎಲೆಕ್ಷನ್ನಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ, ಈ ಬಾರಿ ಕಾಂಗ್ರೆಸ್ಗೆ ಸೋಲು ಕೊಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. BJPಗೆ ಮತ ಕೊಡಬೇಕು. ಕಳೆದ 3 ವರ್ಷದಲ್ಲಿ ಏನೂ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಅದಕ್ಕೆ ನಾವು ಮತವನ್ನು BJP ಕೊಡ್ತೀರಿ ಅನ್ನೋ ತೀರ್ಮಾನವನ್ನು ಜನ ಮಾಡಿಬಿಟ್ಟಿದ್ದಾರೆ. ಆ ಇಂಟೆಲಿಜೆನ್ಸಿ ಅವ್ರಿಗೆ ಹೋಗಿದೆ ಸರ್. ಅದಕ್ಕೋಸ್ಕರ ಈಗ ಪದೇ ಪದೇ ಸಿದ್ದರಾಮಯ್ಯನವರು ಈ ಕಡೆ ಕಾಲಾಗ್ತಾ ಇರೋದು ಅದಕ್ಕೋಸ್ಕರನೇ. ಇಲ್ಲ ಅಂದರೆ ಅವ್ರು ಬರ್ತಾನೆ ಇರಲಿಲ್ಲ. ಅವ್ರೇನಾದರೂ ಅಭಿವೃದ್ಧಿ ಮಾಡಿದರೆ ಅವ್ರು ಮನೆಗೆ ಕೂತ್ಕೊಂಡು ಆರಾಮ್ಸೆ ಗೆಲ್ಬೋದಾಗಿತ್ತು. ಇವಾಗ ಯಾಕೆ ಬರ್ತಾ ಇದ್ದಾರೆ ಅಂದರೆ ಚುನಾವಣೆ ಸೋತ್ಬಿಟ್ಟಿದ್ದಾರೆ. ಅವರು ಆಲ್ರೆಡಿ ಅವರು ಚುನಾವಣೆಯಲ್ಲಿ ಸೋತ್ಬಿಟ್ಟಿದ್ದಾರೆ. BJP ಇಲ್ಲಿ ಗೆದ್ದೇ ಗೆಲ್ಲುತ್ತೆ. ಆ ಥರದ ವಾತಾವರಣ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಕಿರೋದು ಅಷ್ಟೇ, ಸದ್ಯಕ್ಕೇನು ಹಾಕಿರೋದು ಅಷ್ಟೇ. ಅದನ್ನು ಪಾರ್ಟಿ ತೀರ್ಮಾನ ಮಾಡುತ್ತೆ. ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ಅವ್ರನ್ನ ತಗೊಳೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಅವರು ಹಿಂದುತ್ವದ ಬ್ರ್ಯಾಂಡ್. ಅವರು ಎಲ್ಲೆಲ್ಲಿ ಹಿಂದುತ್ವದ ಪರವಾದಂಥ ವ್ಯಕ್ತಿಗಳಿರ್ತಾರೋ ಅವ್ರಿಗೆ ಚುನಾವಣೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನು ಅದರಲ್ಲಿ? ಆ ಥರ ಬೇಕಾದಷ್ಟು ಜನ ಬಂದಿದ್ದಾರೆ. ಅದನ್ನು ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ಯಾಕೆ ಯೋಚನೆ ಇದು? ಅವ್ರು ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದ್ದಿದ್ರೆ ಈ ಮಾತನ್ನು ಬಾಯಲ್ಲಿ ಬರಬೇಕದ. ಯಾರು ರತ್ನಾಳನ ಬರಲಿ, ಇನ್ನೊಬ್ಬರು ಬರಲಿ, ಯಾರು ಬರಲಿ, ನಾವು ಗೆಲ್ತೀರಿ ಅಂತ ಹೇಳಬೇಕು. ಈಗ ಯತ್ನಾಳ್ ಬಂದರೆ ಭಯ, ಕಾರಜೋಳ ಬಂದರೆ ಭಯ, ನಾವು ಬಂದರೆ ಭಯ, ಹಿಂಗೆಲ್ಲ ಭಯ ಅಂದರೆ ಅವ್ರಿಗೆ ಭೀತಿ ಶುರುವಾಗಿದೆ. ಅದಕ್ಕೆ ನಾವು ಯತ್ನಾಳವರು ಈ ಚುನಾವಣಾ ಪ್ರಚಾರದಲ್ಲಿ ಎಲ್ಲ ಕಳೆದ 4-5 ದಿನದಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಒಳ್ಳೆಯ ರೆಸ್ಪಾಂಡ್ ಇದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ, ಯಾರೇ ಬಂದು BJP ಪರವಾಗಿ ಮಾಡಿದ್ರು ಕ್ಯಾನ್ವಾಸ್ ಮಾಡಿದ್ರು ನಾವು ವೆಲ್ಕಮ್ ಅಂತ ಹೇಳಿದ್ದಾರೆ. ಏನೋ ಬಿಜೆಪಿ ನೋಡಲಿ. ಓಕೆ ಸರ್, ಓಕೆ ಸರ್, ಓಕೆ ಸರ್. ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ಸಿನ ಇನ್ಫ್ಲೂಯೆನ್ಸಿಂದ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು, ತಾಲೂಕು ಅಡ್ಮಿನಿಸ್ಟ್ರೇಷನ್ನು ಪೂರ್ತಿಯಾಗಿ ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇರೋವಂಥದ್ದು ಕಾಣ್ತಾ ಇದೆ. ನಿನ್ನೆ ಕಾಲೇಜ್ ಕ್ಯಾಂಪಸ್ಸಲ್ಲಿ ಹೋಗಿ ಒಂದು ಪಾಂಪ್ಲೆಟನ್ನು ಪ್ರಿಂಟ್ ಮಾಡಿ, ಆ ಪಾಂಪ್ಲೆಟಲ್ಲಿ ಏನಿದೆ ಅಂದರೆ ನೀವು BJPಗೆ ವೋಟ್ ಮಾಡಿದ್ರೆ ನಿಮ್ಮ ಜೈಲಿಗೆ ಹಾಕ್ತೀರಿ ಅಂತ ಎಲ್ಲ ಸ್ಟೂಡೆಂಟ್ಗೂ ಧಮಕಿ ಹಾಕಿದ್ದಾರೆ. ಮೆಡಿಕಲ್ ಸ್ಟೂಡೆಂಟ್ಗಳು ಡೈರೆಕ್ಟಾಗಿ. ನಮ್ಮ ಕಾರಜೋಳ ಸಾಹೇಬರು ಕೂಡಲೇ ಪೊಲೀಸ್ ಫೋನ್ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ಮೇಲೆ ಅವ್ರನ್ನ ಪೊಲೀಸವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ.
ಪೊಲೀಸ್ ಸ್ಟೇಷನ್ನಲ್ಲೇ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಲೈವ್. ಪೊಲೀಸ್ ಇನ್ಸ್ಪೆಕ್ಟರ್ ಬಾಯಿ ಮುಚ್ಕೊಂಡು ಆರಾಮ್ಸೆ ಕೂತಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಏನೋ ಅದ್ರ ಬಗ್ಗೆ ಕ್ರಮನೇ ತೆಗೆದುಕೊಂಡ. ಹೆಂಗ್ ಮಾಡಕ್ ಸಾಧ್ಯ? ಪೊಲೀಸ್ ಸ್ಟೇಷನ್ನಲ್ಲಿ ಇವರು ಅರೆಸ್ಟ್ ಆದಂಥ ವ್ಯಕ್ತಿಗಳು ಒಳಗಡೆ ಲಾಕಪ್ ಒಳಗಡೆ ಇರಬೇಕಾಗಿತ್ತು. ಅಂಥವ್ರನ್ನ ರಾಜಾರೋಷವಾಗಿ ಕೂತಿಸಿ ಅವ್ರಿಗೆ ಅಲ್ಲೇ ಲೈವ್ ಮಾಡ್ತಾರೆ. ಅವರ ಇದರಲ್ಲಿ ನಾವು ಇದೇ ಪಾಂಪ್ಲೆಟ್ನ ಪ್ರಿಂಟ್ ಮಾಡಿರೋದು, ಯಾರು ಓಟ್ ಹಾಕಬೇಡಿ, BJPಗೆ ಮಾಡಿದ್ರೆ ಜೈಲ್ಗೆ ಹಾಕ್ತೀರಿ ಅಂತೇಳಿ ಥ್ರೆಟನ್ ಮಾಡ್ತಾರೆ. ಅಂದರೆ ಕರ್ನಾಟಕದಲ್ಲಿ ಏನು ಗೂಂಡಾ ರಾಜ್ಯ ಇದೆಯಾ? DK ಶಿವಕುಮಾರ್ ಅವ್ರು ಮೊನ್ನೆ ಬಂದು ಥ್ರೆಟನ್ ಮಾಡೋಗಿದ್ದಾರೆ. ಯಾರಾದರೂ ಸ್ಟೂಡೆಂಟ್ಗಳು BJPಗೆ ವೋಟ್ ಮಾಡಿದ್ರೆ ಹಿಡಿದು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈಗ ಅವ್ರ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು DK ಶಿವಕುಮಾರ್ ಏನು ಹೇಳಿದಾನೋ ಅದ್ರ ಪ್ರಕಾರ ಬಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಗೂಂಡಾಗಿರಿ ಮಾಡಿದ್ದಾರೆ. ಪ್ರಚೋದನೆ ಕೊಟ್ಟಂಗಾಯ್ತಾ, ನೇರವಾಗಿ ಹೇಳ್ದಂಗಾಯ್ತು? ನೇರವಾಗಿ DK ಶಿವಕುಮಾರ್ ಅವರೇ ಈ ಇನ್ಸಿಡೆಂಟ್ಗೆ ನೇರ ಕಾರಣ. ಅವರೇ ನೇರ ಕಾರಣ. ಅವರು ಪ್ರಚೋದನೆ ಕೊಟ್ಟ ಮೇಲೆ, ಅವ್ರು ಹೇಳಿದ ಮೇಲೆ ಅವರ ಹುಡುಗರು, ಕಾಂಗ್ರೆಸ್ಸಿನ ಹುಡುಗರು ಗೂಂಡಾಗಿರಿ ಮಾಡಿ ಇವತ್ತು ಕಾಲೇಜ್ ಕ್ಯಾಂಪಸ್ಸನ್ನೇ ಈ ಥರ ಮಾಡಿದ್ದಾರೆ. ನಾಳೆ ಹಳ್ಳಿಗಳಲ್ಲೂ ಕೂಡ ಈ ಥರದ ಮಾಡೋ ಅಂಥ ಸಂಭವ ಇದೆ. ಈಗಾಗಲೇ ಇಲ್ಲಿ ಇದೆ. ಈಗ ಅದು ಕೂಡಪ್ಪ, ಇದು ದೊಡ್ಡ 106 ಕೋಟಿ ರೂಪಾಯಿ ದುಡ್ಡನ್ನು ತಂದುಬಿಟ್ಟಿದ್ದಾರೆ ಒಳಕ್ಕೆ. ಹಂಚೋದಕ್ಕೆ ಈಗಾಗಲೇ ಇವತ್ತಿಂದ ಅವರು ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದಕ್ಕೆ ಹಣವನ್ನು ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ, ಕ್ಯಾಂಪಸ್ ಮಾಡ್ತಾ ಇದ್ದಾರೆ. ನಮಗೆ ಭಯ ಇರುವಂಥದ್ದು, ಫೇರ್ ಎಲೆಕ್ಷನ್ ಆಗಬೇಕಾದ್ರೆ ಈ ಹಣದ ಹಂಚಿಕೆ ಆಗಬಾರ್ದು, ನ್ಯಾಯಯುತ ವೋಟಿಂಗ್ ಆಗಬೇಕು. ಯಾಕೆಂದರೆ ಕಾಂಗ್ರೆಸ್ ಅವರು ಅವ್ರಿಗೆ ಅಭಿವೃದ್ಧಿ ಮಾಡಿದರೆ, ಡೆವಲಪ್ಮೆಂಟ್ ಮಾಡಿದರೆ ಅವರು ಆರಾಮ್ಸೆ ಗೆಲ್ಬೋದಾಗಿ. 3 ವರ್ಷದಿಂದ ಏನೂ ಅಭಿವೃದ್ಧಿ ಮಾಡಿಲ್ಲ, ಜನಪರವಾದಂಥ ಕೆಲಸ ಮಾಡಿಲ್ಲ. ಅವ್ರಿಗೆ ವಿಧಿ ಇಲ್ಲದೇ ಇವತ್ತು ಹಣ ಹಂಚಿ ಚುನಾವಣೆ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಇದಕ್ಕೆ ಸಾಕ್ಷಿ ಕೂಡ ನಾವು ಕೊಟ್ಟಿದ್ದೀವಿ. ನೋಡಿ, ಪಾಂಪ್ಲೆಟ್ 2ನೇ ಲೈನಲ್ಲೇ ಇದೆ. BJP ಮಾತಿದರೆ ಜೈಲು ಸೇರುವುದು ಖಚಿತ, ರೆಡ್ಡಲ್ಲಿದೆ, ಜೈಲು ಸೇರುವುದು ಖಚಿತ ಅಂತ. ಕಾಂಗ್ರೆಸ್ಸಿನ ಸಂಸ್ಥೆ ಇದು ಕಾಂಗ್ರೆಸ್ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ, NSUI. ಅಂದರೆ ಅಫಿಷಿಯಲ್ ಆಗಿ. ಅಂದರೆ ನಾವು ಯಾವ ರಾಜ್ಯದಲ್ಲಿದ್ದೀರಿ? ಗೂಂಡಾಗಿರಿ ರಾಜ್ಯದಲ್ಲಿದ್ದೀರಾ? ಗೂಂಡಾಗಿರಿ ನೇತೃತ್ವವನ್ನು ಸಿದ್ದರಾಮಯ್ಯ, DK ಶಿವಕುಮಾರ್ ವಹಿಸಿದ್ದಾರೆ. ಇದಕ್ಕೇನಂತ ಹೇಳ್ಬೇಕು ನಾವು? ಈ ರೀತಿ ನಡೆದ್ರೆ ಫೇರ್ ಎಲೆಕ್ಷನ್ ಹೆಂಗಾಗುತ್ತೆ? ಇದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ಇವತ್ತು ಬಂದಿದ್ದೀರಿ. DCಗೆ, ಕೇಂದ್ರ ಚುನಾವಣಾ ಆಯೋಗ ಮತ್ತು SP, ಕೇಂದ್ರದ ಪೊಲೀಸ್ ಬಂದಿರೋವಂಥವ್ರಿಗೆಲ್ಲರಿಗೂ ಈ ಮನವಿಯನ್ನು ಕೊಟ್ಟಿದ್ರಿ. ನೀವು ಫೇರಾಗಿ ಎಲೆಕ್ಷನ್ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಾವು ಪ್ರತಿಭಟನೆಯ ದಾರಿಯನ್ನು ಇನ್ನಷ್ಟು ಮಾಡಬೇಕಾಗ್ತದೆ. ಇವುಗಳನ್ನು ಹಂಚೋದಕ್ಕೆ ಸರ್ಕಾರಿ ವಾಹನ ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಈಗ ಸರ್ಕಾರಿ ವಾಹನದಲ್ಲೂ ಕೂಡ 2 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದೆ. ಕಾಂಗ್ರೆಸ್ ಪಾಂಪ್ಲೆಟ್ ಸಿಕ್ಕಿದೆ, ಅದನ್ನು ಕೂಡ ಕೊಟ್ಟಿದ್ದೀರಿ. ಅದನ್ನು ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ಮುಚ್ಚಾಕ್ತಾರೆ, ಗ್ಯಾರಂಟಿ ಮುಚ್ಚಾಕ್ತಾರೆ. ನಿಮ್ಮ ಪಕ್ಷದ ಮಾಜಿ ಸಂಸದರು ರಮೇಶ್ ಕತ್ತಿ ಹೇಳಿ ಯುವಕರನ್ನ ಹಂಚಿಸ್ತಾರೆ. ಬರೀ ಹಂಚೋದು ಅಷ್ಟೇ ಅಲ್ಲ, ಪಾಂಪ್ಲೆಟ್ಗಳನ್ನ ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಜಿಲ್ಲಾ ಆಡಳಿತದಿಂದ ಮತ್ತು ಇಲ್ಲಿರ್ತಕ್ಕಂಥ ಲೋಕಲ್ ಚುನಾವಣೆ ಅಧಿಕಾರಿಗಳಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ, ತನಿಖೆ ಮಾಡಿಸ್ಬೇಕು, ಕಾನೂನಿನ ಕ್ರಮ ಜರುಗಿಸಬೇಕು ಅಂತೇಳಿ ಇವತ್ತು ಎಲೆಕ್ಷನ್ ಅಬ್ಸರ್ವರ್ಗೆ ಪತ್ರವನ್ನು ಕೊಟ್ಟಿದ್ದೇವೆ. ನಮ್ಮ ರಾಜ್ಯದ ಪ್ರತಿಪಕ್ಷ ನಾಯಕ ಆಗಿರ್ತಕ್ಕಂಥ R. ಅಶೋಕ್ರವ್ರ ನೇತೃತ್ವದಲ್ಲಿ ಈಗ ಮನವಿಯನ್ನು ಕೊಟ್ಟಿದ್ದೇವೆ. ನಾವು ವಿನಂತಿ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಸ್ಥಳೀಯ ಅಧಿಕಾರಿಗಳನ್ನ ಚುನಾವಣೆಗೆ ನೇಮಿಸಿದರೆ ನ್ಯಾಯಸಮ್ಮತವಾದಂಥ ಇಲೆಕ್ಷನ್ ಆಗೋದಿಲ್ಲ. ಅದಕ್ಕಾಗಿ ಹೊರಗಿನ ಆಫೀಸರ್ನ ನೇಮಕ ಮಾಡಬೇಕು ಅಂತ ವಿನಂತಿ ಕೂಡ ಮಾಡಿದ್ದೇವೆ. ಹೆಚ್ಚಿನ ವಿಷಯವನ್ನು ನಮ್ಮ ಪ್ರತಿಪಕ್ಷದ ನಾಯಕರು